ನಮಸ್ಕಾರ ವೀಕ್ಷಕರೇ. ನಿನ್ನೆ ಸಂಜೆಯಿಂದ ದೇಶಾದ್ಯಂತ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇರೋದು ಎಕ್ಸಿಟ್ ಪೋಲ್ಗಳು. ಎಕ್ಸಿಟ್ ಪೋಲ್ ನೋಡಿ ಕೆಲ ಪಕ್ಷಗಳು ಅತ್ಯಂತ ಎಕ್ಸೈಟೆಡ್ ಆಗಿದ್ರೆ, ಇನ್ನು ಕೆಲ ಪಕ್ಷಗಳಿಗೆ ಸಹಜವಾಗಿ ಶಾಕ್ ಕೊಟ್ಟಂತಾಗಿದೆ. ಆದ್ರೆ ಕಂಪ್ಲೀಟ್ ಎಕ್ಸಿಟ್ ಪೋಲ್ ನಲ್ಲಿ ಕೆಲ ಸಂಸ್ಥೆಗಳು ನೀಡಿರೋ ಕೆಲ ವರದಿಗಳು ನಿಜಕ್ಕೂ ಅಚ್ಚರಿ ತರಿಸ್ತಾ ಇದೆ. ಯಾವ ಆಯಾಮದಲ್ಲೂ ಸಾಧ್ಯವಲ್ಲದ ರೀತಿಯಲ್ಲಿ ಇದೆಯಲ್ಲ ಅನ್ನೋ ರೀತಿ ಜನರಲ್ಲಿ ಗೊಂದಲವನ್ನ ಸೃಷ್ಟಿ ಮಾಡಿದೆ. ಆದ್ರೂ ಕೂಡ ಈ ರೀತಿ ನಂಬರ್ ಕೊಡೋದಕ್ಕೆ ಆಯಾ ಸಂಸ್ಥೆಗಳು ತಮ್ಮದೇ ಆದ ಒಂದಷ್ಟು ಕಾರಣಗಳನ್ನ ಕೊಟ್ಟಿವೆ. 4 ರಾಜ್ಯ ಹಾಗೂ 1 ಕೇಂದ್ರಾಡಳಿತ ಪ್ರದೇಶದಲ್ಲಿ ಯಾವ ರೀತಿ ರಿಸಲ್ಟ್ ಬರ್ಬೋದು ಅನ್ನೋದನ್ನ ಆಲ್ರೆಡಿ ಎಲ್ಲರೂ ನೋಡಿರ್ತೀರಾ. ಅದನ್ನ ಇನ್ನಷ್ಟು ವಿವರವಾಗಿ ಯಾಕೆ ಕೆಲವೊಂದು ಅಚ್ಚರಿಗಳು ಕಾಣಿಸಿವೆ, ಅದಕ್ಕೆ ಕಾರಣ ಏನು ಅನ್ನೋದನ್ನ 1 by 1 ತಿಳಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಕಳೆದ ವರ್ಷಗಳಿಂದ ಎಕ್ಸಿಟ್ ಪೋಲ್ಗಳು ಯಾವ ರೀತಿಯಲ್ಲಿ ಉಲ್ಟಾ ಹೊಡೆದಿವೆ ಅನ್ನೋದನ್ನ ನೋಡ್ತಾ ಬಂದಿರೋದ್ರಿಂದ ಎಕ್ಸಿಟ್ ಪೋಲ್ಗಳು ಎಕ್ಸಾಕ್ಟ್ ಪೋಲ್ ಅಲ್ಲ. ಆಯಾ ಸಂಸ್ಥೆಗಳು ನಡೆಸಿದ ಸರ್ವೆಯಲ್ಲಿ ಅವರಿಗೆ ಸಿಕ್ಕ ಮಾಹಿತಿಗಳ ಅನುಸಾರ ಅವರವರ ಅಭಿಪ್ರಾಯವನ್ನ ತಿಳಿಸೋ ಕೆಲಸ. ಅಂತಿಮವಾಗಿ ಫಲಿತಾಂಶವೇ ಉತ್ತರ ಅನ್ನೋದನ್ನ ಮೊದಲೇ ಹೇಳ್ಕೊಂಡೆ ಈ ಎಪಿಸೋಡ್ ಅನ್ನ ಶುರು ಮಾಡ್ತೀವಿ. ಸಾಕಷ್ಟು ಸಂಸ್ಥೆಗಳು ಎಕ್ಸಿಟ್ ಪೋಲ್ ನಲ್ಲಿ ತಮ್ಮ ವರದಿಯನ್ನ ಹೇಳ್ಕೊಂಡಿವೆ. ಈ ಪೈಕಿ 60% ಎಲ್ಲರ ನಿರೀಕ್ಷೆಯಂತೆಯೇ ಇದ್ರೆ, ಇನ್ನೊಂದು 30% ಎಲ್ರಿಗೂ ಅಚ್ಚರಿಯನ್ನ ತರಿಸ್ತಾ ಇದೆ. ಮತ್ತೆ 10% ಯಾರೂ ಕೂಡ ಈ ಆಯಾಮದಲ್ಲಿ ಯೋಚನೆ ಕೂಡ ಮಾಡಿರ್ಲಿಲ್ಲ ಅನ್ನೋ ರೀತಿ ಇದೆ. ಓವರ್ ಆಲ್ ಸರ್ವೆಯಲ್ಲಿ ಬಿಜೆಪಿ ಅಥವಾ ಎನ್ಡಿಎ ವಿನ್ನರ್ ಆಗಿದ್ರೆ, ಮೈತ್ರಿ ಮೂಲಕ ಕಾಂಗ್ರೆಸ್ ತನ್ನ ಮರ್ಯಾದೆಯನ್ನು ಉಳಿಸಿಕೊಂಡಿದೆ. ಇನ್ನೊಂದು ಕಡೆ ಪ್ರಾದೇಶಿಕ ಪಕ್ಷ ತನ್ನ ವರ್ಚಸ್ಸನ್ನ ಉಳಿಸಿಕೊಂಡು ದಾಖಲೆ ಮಾಡೋ ಸಾಧ್ಯತೆ ದಟ್ಟವಾಗಿದೆ. ಈ ಪೈಕಿ ಮೊದಲಿಗೆ ಹೈ ವೋಲ್ಟೇಜ್ ಕ್ಷೇತ್ರ ಬಂಗಾಳದಲ್ಲಿ ಬಿಜೆಪಿ ಪ್ರಾಬಲ್ಯ ಮೆರೆಯೋದನ್ನ ಎಕ್ಸಿಟ್ ಪೋಲ್ಗಳು ಹೇಳ್ತಾ ಇವೆ. ಪೀಪಲ್ಸ್ ಪಲ್ಸ್ ಹಾಗೂ ಜನಮಾತಾ ಪೋಲ್ಸ್ ಇವೆರಡನ್ನ ಹೊರತುಪಡಿಸಿ ಬಾಕಿ ಎಲ್ಲಾ ಸಂಸ್ಥೆಗಳು ಬಂಗಾಳದಲ್ಲಿ ಈ ಬಾರಿ ಬಿಜೆಪಿ ಅಧಿಕಾರಕ್ಕೆ ಬರೋದು ಶತಸಿದ್ಧ ಅನ್ನೋದನ್ನ ಹೇಳ್ತಾ ಇವೆ. ನಿಖರ ಸರ್ವೆ ಮೂಲಕ ಹೆಸರು ಮಾಡಿರೋ ಚಾಣಕ್ಯ ಸಂಸ್ಥೆ ಕೂಡ ಬಂಗಾಳದಲ್ಲಿ ಬಿಜೆಪಿಗೆ ಮ್ಯಾಕ್ಸಿಮಮ್ 160 ಸೀಟ್ಗಳನ್ನ ಪ್ರೆಡಿಕ್ಟ್ ಮಾಡಿದೆ. ಪೀಪಲ್ಸ್ ಪಲ್ಸ್ ಟಿಎಂಸಿಗೆ 178ರ ರೇಂಜ್ ನಲ್ಲಿ ಅಂಕಿಗಳನ್ನ ಕೊಟ್ಟಿದೆ. ಆದ್ರೆ ಎಲ್ಲಾ ಸಮೀಕ್ಷೆಗಳಿಂದ ಅರ್ಥವಾಗಿರೋ ಒಂದು ಅಂಶ ಏನಂದ್ರೆ, ಬಿಜೆಪಿ ಸೋಲಲಿ ಅಥವಾ ಗೆಲ್ಲಲಿ ಹಿಂದೆಂದಿಗಿಂತಲೂ ಬಂಗಾಳದಲ್ಲಿ ಸ್ಟ್ರಾಂಗ್ ಆಗಲಿದೆ ಅನ್ನೋದು. ಹಿಂದಿನ ಎಲೆಕ್ಷನ್ ನಲ್ಲಿ 77 ಸೀಟ್ಗಳನ್ನ ಗಳಿಸಿದ್ರು. ಈ ಬಾರಿ 120ರ ಆಸುಪಾಸಲ್ಲಿ ಸೀಟ್ಗಳನ್ನ ಗೆಲ್ಲಬಹುದು ಅನ್ನೋ ಲೆಕ್ಕಾಚಾರ ನಡೀತಾ ಇದೆ. ಒಂದು ವೇಳೆ ಬಹುತೇಕ ಸಮೀಕ್ಷೆಗಳ ಅಂದಾಜಿನಂತೆ ಬಿಜೆಪಿ ಗೆದ್ದಿದ್ದೆ ಹೌದಾದ್ರೆ, ಅದಕ್ಕೆ ಕಾರಣಗಳು ಕೂಡ ಗಮನಾರ್ಹವಾಗಿದೆ. ಪ್ರಮುಖವಾಗಿ ಎಸ್ಐಆರ್ ಪ್ರಕ್ರಿಯೆ, ನಂತರದಲ್ಲಿ ಫೇರ್ ಎಲೆಕ್ಷನ್, ಯಾವುದೇ ಗೂಂಡಾಗಿರಿಗೆ ಆಸ್ಪದ ನೀಡದಂತೆ ಜನರನ್ನ ಬೂತ್ಗೆ ಧೈರ್ಯವಾಗಿ ಬರುವಂತೆ ಮಾಡಿದ್ದು. ಅದರ ಪರಿಣಾಮ ಎರಡೂ ಹಂತಗಳಲ್ಲಿ 90% ಗಿಂತಲೂ ಅಧಿಕ ವೋಟಿಂಗ್ ನಡೆದಿರೋದು. ಇದರ ಜೊತೆಗೆ ತಳಮಟ್ಟದಲ್ಲಿ ಬಿಜೆಪಿಯ ಹೋರಾಟ, ಆಡಳಿತ ವಿರೋಧಿ ಅಲೆ, ಹಿಂದುತ್ವವನ್ನ ಗಟ್ಟಿಗೊಳಿಸಿದ್ದು, ಅಮಿತ್ ಶಾ ಹಾಗೂ ಮೋದಿಯ ಪ್ರಚಾರ, ಇದೆಲ್ಲವೂ ಆಡ್ ಆನ್ ಆಗ್ತಾ ಹೋಗುತ್ತೆ. ಆದ್ರೆ ಇಷ್ಟೊಂದು ದೊಡ್ಡ ಆಡಳಿತ ವಿರೋಧಿ ಅಲೆ ಇದ್ರೂ ಬಂಗಾಳದಲ್ಲಿ ಮತ್ತೆ ಮಮತಾ ಗೆಲ್ತಾರೆ ಅಂದ್ರೆ ಅದಕ್ಕೆ ಬೇರೆಯದ್ದೇ ಕಾರಣಗಳು ಇದೆ ಅನ್ನೋದನ್ನ ಸರ್ವೆ ಸಂಸ್ಥೆಗಳು ಹೇಳ್ತಾ ಇವೆ. ಸದಾ ಒಂದಿಲ್ಲೊಂದು ಡ್ರಾಮಾ ಮಾಡಿ ಅಧಿಕಾರ ಉಳಿಸಿಕೊಳ್ತಾ ಬಂದಿದ್ದ ಮಮತಾಗೆ ಈ ಬಾರಿ ಸಾಕಷ್ಟು ಸವಾಲ್ ಇದ್ವು. ಈ ಹೊತ್ತಲ್ಲಿ ಬಂಗಾಳದ ಅಸ್ಮಿತೆ ಅನ್ನೋ ಅಸ್ತ್ರ ಬಿಟ್ರು. ಬಿಜೆಪಿಯವರು ಹೊರಗಿನವರು, ನಾವು ಇಲ್ಲಿಯ ಜನರು ಅನ್ನೋ ರೀತಿ ಅಜೆಂಡಾ ಒಂದು ಹಂತದಲ್ಲಿ ಮಮತಾಗೆ ವರ್ಕ್ ಆಗಿರ್ಬೋದು ಅಂತ ಅನ್ನಿಸ್ಕೊಳ್ತಾ ಇದೆ. ಅಲ್ಲದೆ ಕಳೆದ ಬಾರಿ ಕೂಡ ಹೀಗೆ ಎಕ್ಸಿಟ್ ಪೋಲ್ ಬಂದು ಕೊನೆಗೆ ರಿಸಲ್ಟ್ ನಲ್ಲಿ ಮಮತಾ 216 ಸೀಟ್ಗಳನ್ನ ಗೆದ್ದಿದ್ರು. ಅದರ ನೆರಳು ಕೂಡ ಎಕ್ಸಿಟ್ ಪೋಲ್ ಮೇಲೆ ಬಿದ್ದಂತಿದೆ. ಇನ್ನು ಮತ್ತೊಂದು ಕುತೂಹಲಕಾರಿ ರಾಜ್ಯ ಅಂದ್ರೆ ಅದು ತಮಿಳುನಾಡು. ಇಲ್ಲಿ ಮೊದಲ ಅಚ್ಚರಿ ಅಂದ್ರೆ ಅದು ಡಿಎಂಕೆ ಮತ್ತೊಮ್ಮೆ ಅಧಿಕಾರ ಹಿಡಿಯೋ ಸಾಧ್ಯತೆ ದಟ್ಟವಾಗಿರೋದು. ಬಹುತೇಕ ಎಲ್ಲಾ ಸರ್ವೆಗಳು ಡಿಎಂಕೆಗೆ ಜೈಕಾರ ಹಾಕಿವೆ. ಮ್ಯಾಕ್ಸಿಮಮ್ 145 ಸೀಟ್ಗಳನ್ನ ಗೆಲ್ಲೋ ಮಟ್ಟದಲ್ಲಿ ಅಂದಾಜಿಸಿವೆ. ಜಿವಿಸಿ ಮಾತ್ರ ಎನ್ಡಿಎ ಒಕ್ಕೂಟ ಬಹುಮತದೊಂದಿಗೆ ಅಧಿಕಾರಕ್ಕೆ ಬರಬಹುದು ಅನ್ನೋದನ್ನ ಹೇಳ್ತಾ ಇದೆ. ಒಂದು ವೇಳೆ ಎನ್ಡಿಎ ಗೆಲ್ತು ಅಂದ್ರೆ ಸಹಜವಾಗಿ ಆಡಳಿತ ವಿರೋಧಿ ಅಲೆ ವರ್ಕ್ ಆಗಿದೆ ಅನ್ನೋದನ್ನ ಈಸಿಯಾಗಿ ಹೇಳ್ಬಿಡ್ಬೋದು. ಅದೇ ಬಹುತೇಕರ ಅಂದಾಜಿನಂತೆ ಡಿಎಂಕೆ ಗೆದ್ದು ಬಿಡ್ತು ಅಂದ್ರೆ ಅದು ನಿಜಕ್ಕೂ ದಾಖಲೆ ಆಗ್ಬಿಡುತ್ತೆ. ಯಾಕಂದ್ರೆ 1967ರಿಂದ ಇಲ್ಲಿಯ ತನಕ ತಮಿಳುನಾಡಿನಲ್ಲಿ ಇದುವರೆಗೂ ಡಿಎಂಕೆ ರಿಪೀಟ್ ಆಗಿದ್ದೇ ಇಲ್ಲ. ಆದ್ರೆ ಮಾಜಿ ಸಿಎಂ ಎಂಜಿಆರ್ ಹಾಗೂ ಜಯಲಲಿತಾ ಇದ್ದಾಗ ಎಐಎಡಿಎಂಕೆ ಸಾಕಷ್ಟು ಸಲ ಬ್ಯಾಕ್ ಟು ಬ್ಯಾಕ್ ಅಧಿಕಾರವನ್ನ ಹಿಡಿದಿದೆ. ಕರುಣಾನಿಧಿ ಅನುಪಸ್ಥಿತಿಯಲ್ಲೂ ಸ್ಟಾಲಿನ್ ನೇತೃತ್ವದಲ್ಲಿ ಡಿಎಂಕೆ ಗೆಲ್ತು ಅಂದ್ರೆ ತಮಿಳುನಾಡಿನ ಮಟ್ಟಿಗೆ ನಾವೇ ಅತ್ಯಂತ ಪವರ್ಫುಲ್ ರಾಜಕೀಯ ಫ್ಯಾಮಿಲಿ ಅನ್ನೋದನ್ನ ಮತ್ತೊಂದು ಸಲ ಹೇಳಿದಂತಾಗುತ್ತೆ. ಅದರಲ್ಲೂ ಸನಾತನ ಧರ್ಮದ ನಾಶದ ಬಗ್ಗೆ ಮಾತನಾಡಿದ ಬಳಿಕವೂ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಮುಂದಿನ ದಿನಗಳಲ್ಲಿ ಖಂಡಿತ ಅದನ್ನ ಮ್ಯಾಂಡೇಟ್ ಮಾಡ್ಕೊಳ್ತಾರೆ ಅನ್ನೋ ನಿರೀಕ್ಷೆ ಇದೆ. ಆದ್ರೆ ಈ ಮಧ್ಯೆ ಅತ್ಯಂತ ಅಚ್ಚರಿ ಹಾಗೂ ನಂಬಲಾಗದ ವರದಿ ಅಂದ್ರೆ ಅದು ಆಕ್ಸಿಸ್ ಮೈ ಇಂಡಿಯಾ ಸಂಸ್ಥೆಯದ್ದು. ಯಾಕಂದ್ರೆ ವಿಜಯ್ ಟಿವಿಕೆಗೆ ಬರೋಬ್ಬರಿ 98ರಿಂದ 120 ಸೀಟ್ಗಳ ಲೆಕ್ಕ ಕೊಟ್ಟಿದ್ದಾರೆ. ಯಾವ ಆಂಗಲ್ ನಲ್ಲಿ ನೋಡಿದ್ರೂ ಈ ರೀತಿ ಫಲಿತಾಂಶದ ಸಾಧ್ಯತೆ ತೀರಾ ಕಡಿಮೆ ಅನ್ನೋ ಲೆಕ್ಕಾಚಾರ ಇದೆ.
ಅದಕ್ಕೆ ಕಾರಣ ಏನಂದ್ರೆ ವಿಜಯ್ ಪಕ್ಷದಲ್ಲಿ ವಿಜಯ್ ಹಾಗೂ ಇನ್ನೊಂದಿಬ್ಬರನ್ನ ಬಿಟ್ಟು ಬೇರೆ ಯಾರಿದ್ದಾರೆ ಅನ್ನೋದೇ ಜನರಿಗೆ ಗೊತ್ತಿಲ್ಲ. ಕೇವಲ ಒಬ್ಬ ವ್ಯಕ್ತಿಯನ್ನ ನೋಡಿಕೊಂಡು ಗುರುತೇ ಇಲ್ಲದ ಕ್ಯಾಂಡಿಡೇಟ್ ಗಳಿಗೂ ವೋಟ್ ಗುದ್ದಿ ಗೆಲ್ಲಿಸಿದ್ದೇ ಹೌದಾದ್ರೆ ಬುದ್ಧಿವಂತಿಕೆಯಲ್ಲಿ ತಮಿಳುನಾಡನ್ನ ಯಾರು ಬೀಟ್ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಅನಿಸ್ಕೊಳ್ಳುತ್ತೆ. ಇನ್ನು ಅಸ್ಸಾಂ ಕಡೆ ನೋಡಿದ್ರೆ ಯಾವುದೇ ಕನ್ಫ್ಯೂಷನ್ ಇಲ್ಲದೆ ಬಹುತೇಕ ಎಲ್ಲರೂ ಒಂದೇ ರೀತಿಯ ರಿಪೋರ್ಟ್ ಕೊಟ್ಟಿರೋ ರಾಜ್ಯ ಅಂದ್ರೆ ಅದು ಅಸ್ಸಾಂ ಮಾತ್ರ. ನಿಸ್ಸಂದೇಹವಾಗಿ ಅಲ್ಲಿ ಮತ್ತೊಮ್ಮೆ ಬಿಜೆಪಿ ಅಧಿಕಾರಕ್ಕೆ ಬಂದೇ ಬರುತ್ತೆ ಅನ್ನೋದನ್ನ ಎಕ್ಸಿಟ್ ಪೋಲ್ ಸರ್ವೆ ಹೇಳ್ತಾ ಇದೆ. ಬಿಜೆಪಿಗೆ ಕನಿಷ್ಠ 88ರಿಂದ ಗರಿಷ್ಠ 101 ಸೀಟ್ಗಳನ್ನ ಪ್ರೆಡಿಕ್ಟ್ ಮಾಡಿದ್ದಾರೆ. ಇರೋ 126 ಕ್ಷೇತ್ರಗಳ ಪೈಕಿ ಗೆಲುವಿಗೆ ಬೇಕಾಗಿರೋದು 64 ಕ್ಷೇತ್ರಗಳು ಮಾತ್ರ. ಈ ಹೊತ್ತಲ್ಲಿ ಬಿಜೆಪಿ ತೀರಾ ಮುಂದಿದೆ ಅಂದ್ರೆ ಸ್ವಲ್ಪ ಹೆಚ್ಚು ಕಡಿಮೆಯಾದ್ರೂ ಸರ್ಕಾರ ರಚಿಸೋದಂತೂ ಪಕ್ಕ ಎನಿಸ್ಕೊಳ್ತಾ ಇದೆ. ಇನ್ನೊಂದು ದಿಕ್ಕಲ್ಲಿ ಕಾಂಗ್ರೆಸ್ ಗಳಿಕೆ ತೀರಾ ಕೆಳಮಟ್ಟದಲ್ಲಿದ್ದು ಗರಿಷ್ಠ 40 ಪ್ರೆಡಿಕ್ಟ್ ಮಾಡಿದ್ದಾರೆ. ಸರ್ಕಾರ ರಚನೆಗೆ ಬೇಕಾಗಿರೋ ಮ್ಯಾಜಿಕ್ ನಂಬರ್ ಆಸುಪಾಸಲ್ಲೂ ಕೂಡ ಇದಿಲ್ಲ. ಇದಕ್ಕೆ ಪ್ರಮುಖ ಕಾರಣ ಏನಂದ್ರೆ ಕಾಂಗ್ರೆಸ್ನಿಂದಲೇ ಬಿಜೆಪಿಗೆ ಹೋಗಿರೋ ಶರ್ಮಾಗೆ ತಮ್ಮ ಹಳೆ ಪಕ್ಷದ ಹಣೆ ಬರಹ ಗೊತ್ತಿದೆ, ಮತದಾರರ ನಾಡಿ ಮಿಡಿತ ಗೊತ್ತಿದೆ. ಅದಕ್ಕೆ ತಕ್ಕಂತೆ ತಮ್ಮ ಅವಧಿಯಲ್ಲಿ ಸಾಕಷ್ಟು ಖಡಕ್ ನಿರ್ಧಾರಗಳನ್ನ ತೆಗೆದುಕೊಂಡು ಸುದ್ದಿ ಆಗ್ತಾನೆ ಇದ್ರು ಅಲ್ಲಿನ ಜನರಿಗೆ ಏನು ಬೇಕೋ ಅದನ್ನ ಕೊಡೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ, ನಂಬಿಕೆಯನ್ನ ಗಿಟ್ಟಿಸಿಕೊಂಡಿದ್ದಾರೆ. ಶರ್ಮಾ ತೂಕಕ್ಕೆ ಸರಿ ಹೋಗೋ ನಾಯಕರೇ ಕಾಂಗ್ರೆಸ್ನಲ್ಲಿ ಇಲ್ಲದಂತಾಗಿದೆ. ಪಾಕಿಸ್ತಾನಿ ಲಿಂಕ್ ಇರೋ ಗೌರವ್ ಗೊಗೊಯ್ ಮೇಲೆ ಜನರಿಗೆ ಒಳ್ಳೆ ಅಭಿಪ್ರಾಯ ಇಲ್ಲದೆ ಇದ್ರೂ ಅವರನ್ನೇ ಸಿಎಂ ಫೇಸ್ ಮಾಡೋ ಮಟ್ಟದಲ್ಲಿ ಕಾಂಗ್ರೆಸ್ ಬೆಂಬಲ ಕೊಡ್ತು. ಇದೆಲ್ಲದರ ಮಧ್ಯೆ ಶರ್ಮಾ ಪತ್ನಿಯನ್ನ ಟಾರ್ಗೆಟ್ ಮಾಡಿ ಆಧಾರವಿಲ್ಲದ ಆರೋಪ ಮಾಡಿ ಪವನ್ ಖೇರಾ ಅಡಗಿ ಕೂರೋ ಪರಿಸ್ಥಿತಿ ಬಂದಿದೆ. ಇದೆಲ್ಲವೂ ಬಿಜೆಪಿಗೆ ವರವಾದಂತಿದೆ. ಇನ್ನೊಂದು ಪ್ರಮುಖ ರಾಜ್ಯ ಅಂದ್ರೆ ಅದು ಕೇರಳ. ಇಲ್ಲಿ ಬಿಜೆಪಿ ಹೊರತಾಗಿಯೇ ಲೆಕ್ಕಾಚಾರಗಳು ನಡೀತಾ ಇದ್ದಿದ್ದು. 10 ವರ್ಷಗಳ ಬಳಿಕ ಕೇರಳದಲ್ಲಿ ರೆಜಿಮ್ ಚೇಂಜ್ ಆಗೋದು ಆಲ್ಮೋಸ್ಟ್ ಪಕ್ಕಾ ಎನ್ನಿಸ್ಕೊಳ್ತಾ ಇದೆ. ಕೇರಳ ಹಾಗೂ ತಮಿಳುನಾಡಿನಲ್ಲಿ ಒಂದು ಸಾಮ್ಯತೆ ಅಂದ್ರೆ ಎಷ್ಟೇ ಸಲ ಆಡಳಿತ ಪಕ್ಷಗಳು ಬದಲಾವಣೆ ಆದ್ರೂ ಅಧಿಕಾರ ಹಿಡಿಯೋದು 2 ಒಕ್ಕೂಟ ಮಾತ್ರ. ಅದನ್ನ ಹೊರತುಪಡಿಸಿ ಬೇರೆ ನಿರೀಕ್ಷೆಯ ಅಗತ್ಯತೆ ಇಲ್ಲ ಅನ್ನೋದು. ಅದರಂತೆಯೇ 1 ದಶಕದ LDF ಆಡಳಿತದ ಬಳಿಕ ಈಗ ಮತ್ತೊಮ್ಮೆ UDF ಅಂಗಳದಲ್ಲಿ ಅಧಿಕಾರ ಹೋಗೋ ಸಾಧ್ಯತೆ ಇದೆ. 140 ಸೀಟ್ ಇರೋ ಕೇರಳದಲ್ಲಿ 71 ಸೀಟ್ ಪಡೆದವರು ಕಿಂಗ್ ಆಗ್ತಾರೆ. ಬಹುತೇಕ ಎಲ್ಲಾ ಸರ್ವೆಗಳು UDF ಒಕ್ಕೂಟ ಈಸಿಯಾಗಿ ಈ ಗುರಿಯನ್ನ ತಲುಪಲಿದೆ ಅನ್ನೋದನ್ನ ಹೇಳ್ತಾ ಇವೆ. UDFಗೆ ಸಿಕ್ಕಿರೋ ಮ್ಯಾಕ್ಸಿಮಮ್ ನಂಬರ್ ಅಂದ್ರೆ ಅದು 94. ಯಾವುದೇ ಸರ್ವೆಯಲ್ಲೂ LDF ಮ್ಯಾಜಿಕ್ ನಂಬರ್ ಅನ್ನ ರೀಚ್ ಆಗಿಲ್ಲ. ಮ್ಯಾಕ್ಸಿಮಮ್ 65 ಸೀಟ್ಗಳು ಅನ್ನೋದನ್ನ ಅಂದಾಜಿಸಲಾಗಿದೆ. ಆದ್ರೆ ಹೀನಾಯ ಸೋಲು ಇಲ್ಲ ಅನ್ನೋದೇ ಇಂಟ್ರೆಸ್ಟಿಂಗ್ ವಿಚಾರ. ಇನ್ನುಳಿದಿರೋದು ಪುದುಚೇರಿ. 90 ಕ್ಷೇತ್ರವಿರೋ ಪುದುಚೇರಿಯಲ್ಲಿ 16 ಸೀಟ್ ಗೆದ್ದವರದೇ ಆಡಳಿತ. ಈಗ ಬಂದಿರೋ ಎಕ್ಸಿಟ್ ಪೋಲ್ ಸಮೀಕ್ಷೆಗಳಲ್ಲಿ NDA ಈಸಿಯಾಗಿ ಆ ಗುರಿಯನ್ನ ತಲುಪಲಿದೆ. ಮ್ಯಾಕ್ಸಿಮಮ್ 24 ಸೀಟ್ಗಳ ತನಕ ಪ್ರೆಡಿಕ್ಟ್ ಮಾಡಿದ್ದಾರೆ. ಇನ್ನೊಂದು ದಿಕ್ಕಲ್ಲಿ ಕಾಂಗ್ರೆಸ್ ಒಕ್ಕೂಟ ಬಹುಮತಕ್ಕೆ ಹತ್ತಿರ ಕೂಡ ಬಾರದಷ್ಟು ದೂರದಲ್ಲಿದೆ. ಓವರ್ ಆಗಿ ಬಿಜೆಪಿಗೆ 1 ರಾಜ್ಯ ಹಾಗೂ 1 ಕೇಂದ್ರಾಡಳಿತ ಪ್ರದೇಶದಲ್ಲಿ ಗೆಲುವು ಫಿಕ್ಸ್ ಅನ್ನೋ ರೀತಿ ಇದೆ. ಬಂಗಾಳದಲ್ಲಿ 60-40 ಪರಿಸ್ಥಿತಿ ಇದ್ದು ಬಂಗಾಳ ಗೆದ್ದಿದೆ, ಆದರೆ ಬೇರೆಲ್ಲಾ ರಾಜ್ಯಗಳಿಗಿಂತ ಇದು ಅತ್ಯಂತ ದೊಡ್ಡ ಗೆಲುವು ಎನ್ನಿಸ್ಕೊಳ್ಳುತ್ತೆ. ಇನ್ನು ಅದೃಷ್ಟ ಚೆನ್ನಾಗಿತ್ತು ಅಂದ್ರೆ ಮಾತ್ರ ತಮಿಳುನಾಡಿನಲ್ಲಿ NDA ಬರಬಹುದು ಅನ್ನೋದನ್ನ ಎಕ್ಸಿಟ್ ಪೋಲ್ಗಳು ಹೇಳ್ತಾ ಇವೆ. ಕೇರಳದಲ್ಲಿ ಉಳಿದಿರೋ ಒಂದೇ ಒಂದು ಕ್ಯೂರಿಯಾಸಿಟಿ ಅಂದ್ರೆ ಎಷ್ಟು ಸೀಟ್ ಬಿಜೆಪಿಗೆ ಬರಬಹುದು, ಹಾಗೆ ವೋಟ್ ಶೇರ್ ಎಷ್ಟಾಗಬಹುದು ಅನ್ನೋದು. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.